ನಮಸ್ಕಾರ, ನಾನು ಸಿಂಧು. ಇವತ್ತು ನಕ್ಷತ್ರ ಕಾಣಬೇಕಾದ್ರೆ ಇದ್ದಿದ್ದೀನಿ. ನಕ್ಷತ್ರ ತೋರಿಸೋಣ ಅಂತ ಕ್ಯಾಮ್ರಾ ಹಿಡ್ಕೊಂಬಂದರೆ ನಕ್ಷತ್ರನೇ ಕಾಣಿಸ್ಲಿಲ್ಲ. ಇವಾಗ ಯಾಕೆ ಇಷ್ಟು ಬೇಗ ಇದ್ದಿದ್ದೀನಿ ಅಂತ ಅಂದ್ಕೊಂಡ್ರಾ? ಧನುರ್ಮಾಸ ಅಲ್ವಾ? ಧನುರ್ಮಾಸ ಪೂಜೆಗೆ ಬೇಗ ಹೋಗಬೇಕು ಅಂತ ಅಂದರೆ ಸ್ವಲ್ಪ ಬೇಗ ಎದ್ದೇಳಬೇಕಾಗತ್ತೆ. ನಕ್ಷತ್ರ ಇರಬೇಕಾದ್ರೇ ಪೂಜೆ ಮಾಡಿದ್ರೇ ಈ ಧನುರ್ಮಾಸದಲ್ಲಿ ಫಲ ಅಂತ ಹೇಳ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೈಂಟಿಫಿಕ್ ರೀಸನ್ ಕೂಡ ಕೊಡ್ತೀನಿ ಧನುರ್ಮಾಸನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿ. ಇದು ಭಕ್ತಿ ಇರೋರಿಗೆ ಎಷ್ಟೊತ್ತಲ್ಲಿ ಪೂಜೆ ಮಾಡಿದ್ರು ಭಗವಂತ ಒಲಿತಾನೆ ಅನ್ನೋ ಮಾತೊಂದೇ ಸತ್ಯ ಅಂತ ನಾನು ಯಾವಾಗಲೂ ನಂಬ್ತೀನಿ. ಅದೊಂದನ್ನೇ ಪಾಲಿಸ್ತೀನಿ. ಯಾಕಂದರೆ ನಾವು ಏನು ತಿಂದ್ವಿ, ಹೆಂಗೆ ಪೂಜೆ ಮಾಡಿದ್ವಿ ಅನ್ನೋದಕ್ಕಿಂತ ನಮ್ಮಲ್ಲಿ ಭಕ್ತಿ ಎಷ್ಟಿತ್ತು ಅನ್ನೋ ಮಾತನ್ನು ನಾನು ಯಾವಾಗಲೂ ನನ್ನಲ್ಲಿ ನಾನೇ ಹೇಳ್ಕೊತಾ ಇರ್ತೀನಿ. ನಾನು ಯಾವುದೇ ಕೆಲಸಗಳನ್ನ ಮಾಡಿಕೊಂಡ್ರು ಸೊ ಅದನ್ನಷ್ಟೇ ನಾನು ನಂಬ್ತೀನಿ. ಸೊ ಇದನ್ನು ಕೂಡ ನಾನು ನಂಬ್ತೀನಿ, ನಂಬಲ್ಲ ಅಂತಲ್ಲ. ಈ ಆಚರಣೆ ಕೂಡ ನಾನು ಮಾಡ್ತೀನಿ. ಸೊ ಧನುರ್ಮಾಸ ಆಗಿರೋದ್ರಿಂದ ಬೇಗ ಎದ್ದಿದ್ದೀನಿ. ಬೇಗ ಎದ್ದು ಮಾಮೂಲಿ ಮನೆ ಸ್ವಚ್ಛ ಮಾಡಿಕೊಂಡು ಎಲ್ಲ ಹೆಣ್ಮಕ್ಳು ಹೇಗೆ ಕೆಲಸ ಮಾಡ್ತಾರೋ ಹಾಗೆ ನಾನು ಕೆಲಸ ಮಾಡ್ತಿದ್ದೀನಿ. ಏನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿ ವಿಶೇಷವಾಗಿ ಮಾಡ್ತಿದ್ದೀನಿ ಅನ್ನೋ ಥರದ್ದು ಯಾವುದು ನಾನು ಮಾಡ್ತಾಯಿಲ್ಲ. ಈ ಕೆಲಸಗಳನ್ನು ಎಕ್ಸ್ಪ್ಲೈನ್ ಕೂಡ ಮಾಡಬೇಕಾಗಿಲ್ಲ. ಯಾಕಂದರೆ ಒಂದು ಸ್ಮಾರ್ಟ್ ಇರುತ್ತೆ ಗೊತ್ತಾ. ಇದು ನಮಗೆ ತುಂಬ ಎಕ್ಸ್ಪರ್ಟ್ ಕೆಲಸಗಳಾದರೆ ಆ ಕಡೆಯಿಂದ ಸುಮ್ಮನೆ ವಾಸನೆ ಬಂದರೆ ಸಾಕು ಕಂಡುಹಿಡಿತೀನಿ ನಾನು ಅಂತಾರಲ್ಲ, ಹಾಗೆ ಈ ಕೆಲಸಗಳೆಲ್ಲ ಹೆಣ್ಮಕ್ಳಿಗೆ ಕರತಲಾ ಮಲಕ ಅಂತಾರಲ್ಲ, ಆ ಥರ. ಇದು ಬೈ ಬರ್ತಲ್ಲ, ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಹೆಣ್ಮಕ್ಳಿಗೆ ಈ ಕೆಲಸಗಳೆಲ್ಲ. ಯಾರೇನು ಹೇಳ್ಕೊಟ್ಟು ಕಲಿಬೇಕಾಗಿಲ್ಲ, ಅದನ್ನು ಹಾಗೆ ಕಲ್ತ್ಬಿಟ್ಟಿರ್ತಾರೆ ಹೆಣ್ಮಕ್ಳು. ಮತ್ತು ಹೇಳ್ಕೊಡೋ ಅಷ್ಟು ಎಕ್ಸ್ಪರ್ಟ್ ಅಂತೂ ನಾನಲ್ಲ. ನಾನು ಇವಾಗಿನ್ನೂ ಕಲಿತಾ ಇದ್ದೀನಿ. ಕಲಿಯೋ ಹಂತದಲ್ಲಿ ಇರೋದ್ರಿಂದನೇ ಇದು ಲರ್ನ್ ವಿತ್ ಸಿಂಧು ಅಷ್ಟೇ. ಸೊ ಕಲಿಯೋ ಹಂತದಲ್ಲಿ ಇರೋದರಿಂದ ನಾನು ಏನನ್ನು ಕಲಿತೀನಿ ಅದನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ ಅಷ್ಟೇ. ಸೊ ನಾನು ಇದಕ್ಕೆ ಸೈಂಟಿಫಿಕ್ ರೀಸನ್ ಹುಡುಕಿದ್ದೀನಿ. ಸೊ ಆ ಸೈಂಟಿಫಿಕ್ ರೀಸನ್ನ ನಾನು ಹುಡುಕ್ತೆ. ಆಲ್ರೆಡಿ ಎಲ್ಲರೂ ಹುಡುಕಿ ಮೆನ್ಷನ್ ಮಾಡಿದ್ದನ್ನು ನಾನು ಹುಡುಕಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ನಾನು ಆವಾಗಲೇ ಹೇಳ್ದಂಗೆ ನಾನು ಇನ್ನೂ ಕಲಿಯೋ ಹಂತದಲ್ಲಿ ಇದ್ದೀನಿ. ಯಾಕೆ ಕಲಿಯೋ ಹಂತದಲ್ಲಿ ಇದ್ದೀನಿ, ನನಗೆ ಯಾಕೆ ಕಂಪ್ಲೀಟಾಗಿ ನಾನು ಪರ್ಫೆಕ್ಟ್ ಅಂತ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ, ಪರ್ಫೆಕ್ಟ್ ಆಗಿಬಿಟ್ರೆ ಜೀವನ ಬೋರ್ ಆಗಿಬಿಡುತ್ತೆ. ಯಾವಾಗಲೂ ಕಲಿತಾ ಇರಬೇಕು, ಯಾವಾಗಲೂ ಏನಾದರೂ ಒಂದು ಎಡವಟ್ಟು ಮಾಡ್ತಾ ಇರಬೇಕು. ಆವಾಗ ಜೀವನ ತುಂಬ ಚೆನ್ನಾಗಿರುತ್ತೆ. ಕಲ್ತು ಮುಗ್ದೋಗ್ಬಿಟ್ರೆ ಬೋರಿಂಗ್ ಜೀವನಕ್ಕಿಂತ ಆವಾಗವಾಗ ಎಡವಟ್ಟು ಮಾಡಿಕೊಂಡು ಆವಾಗವಾಗ ಕಲಿತಾ ಇರೋ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ನನಗಿಷ್ಟ. ಅದಕ್ಕೆ ನನಗೆ ಪರ್ಫೆಕ್ಟ್ ಆಗೋಕ್ಕೆ ಇಷ್ಟ ಇಲ್ಲ, ಎಡವಟ್ಟು ಮಾಡ್ಕೊಂಡಿರೋಕ್ಕೇ ಇಷ್ಟ. ಸೊ ಇವತ್ತಿಂದು ವಿಡಿಯೋ ಕಾನ್ಸೆಪ್ಟಿಗೆ ಬರೋಣ. ಮೊದಲನೇದಾಗಿ ಧನುರ್ಮಾಸನ ಏನು ನಮ್ಮ ಪುರಾಣಗಳ ಪ್ರಕಾರ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಾದರೆ, ಧನುರ್ಮಾಸ ಇದರ ಹೆಸರಲ್ಲೇ ಇದೆ. ಸೂರ್ಯನು ಧನುರ್ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಈ ಮಾಸನ ಧನುರ್ಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ವಿಷ್ಣು ದೇವರ ಮಾಸ ಅಂತ ಕೂಡ ಕರೀತಾರೆ. ವಿಷ್ಣು ದೇವರು ಭೂಮಿ ಮೇಲೆ ಸಂಚಾರ ಮಾಡ್ತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನನ್ನ ಬೇಡ್ಕೊಂಡ್ರೂ ವಿಷ್ಣು ದೇವರು ನಮಗೆ ಕರುಣಿಸ್ತಾರೆ ಅನ್ನುವಂತಹ ಒಂದು ನಂಬಿಕೆ ಇರೋದ್ರಿಂದ ಈ ಮಾಸದಲ್ಲಿ ವಿಷ್ಣು ದೇವರ ಅಷ್ಟೋತ್ತರ ಇರ್ಬೋದು, ಸ್ತುತಿ ಇರ್ಬೋದು, ವಿಷ್ಣು ದೇವರ ಆರಾಧನೆ ಇರ್ಬೋದು, ಎಲ್ಲದೂ ನಡೆಯುತ್ತೆ. ಅದೇ ಪ್ರಕಾರ ಶಿವನ ಭಕ್ತರಿಗೂ ಕೂಡ ಇದು ವಿಶೇಷವಾದ ಮಾಸ. ಈ ಮಾಸದಲ್ಲಿ ಶಿವನ ಸ್ತುತಿಯನ್ನು ಪಠಿಸೋದ್ರಿಂದ ಶಿವನು ಕೂಡ ಒಲಿದು ನಮಗೆ ಬೇಡಿದ ವರವನ್ನು ಕರುಣಿಸ್ತಾರೆ. ಈ ಮಾಸದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಅರಳಿಕಟ್ಟೆಯನ್ನು ಸುತ್ತೋದು. ಈ ಅರಳಿಕಟ್ಟೆಯನ್ನು ಸುತ್ತಿ ಅರಳಿ ಮರದ ಹತ್ರ ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡ್ರೆ ಇಷ್ಟಾರ್ಥಗಳನ್ನು ಈಡೇರಿಸುತ್ತೆ ಅನ್ನೋ ಒಂದು ನಂಬಿಕೆ ಇದ್ದರೆ, ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯವನ್ನು ಕೂಡ ಈ ಮಾಸದಲ್ಲಿ ಪೂಜೆ ಮಾಡೋದ್ರಿಂದ ದೊರಕುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಪುರಾವೆಗಳು ಕೂಡ ಇದೆ ನಡೆದಿರುವಂಥದ್ದು. ಇದಿಷ್ಟು ನಮ್ಮ ಪೌರಾಣಿಕ ಹಿನ್ನೆಲೆ ಆಯಿತು. ಅಂದರೆ ವೈಜ್ಞಾನಿಕ ಹಿನ್ನೆಲೆಗೆ ಬಂತು ಅನ್ನೋದಾಯಿತು. ಅಂದರೆ ಧನುರ್ಮಾಸ ಅಂದರೆ ಮನುಷ್ಯನು ಧನುಸ್ಸಿನ ಆಕಾರದಲ್ಲಿ ತನ್ನ ಮೈಯನ್ನು ಮಡಚಿ ಮಲಗಿರ್ತಾನಲ್ಲ, ಹಾಗಾಗಿ ಈ ಮಾಸಕ್ಕೆ ಧನುರ್ಮಾಸ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈ ಟೈಮಲ್ಲಿ, ಈ ಧನುರ್ಮಾಸದ ಟೈಮಲ್ಲಿ ಚಳಿ ತುಂಬ ಇರುತ್ತೆ. ಬೆಳಗಿನ ಜಾವ 2, 3, 4 ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಟೆಂಪ್ರೇಚರ್ ಏನಾಗ್ತಾ ಇರುತ್ತೆ, ಲೋ ಆಗ್ತಾ ಇರುತ್ತೆ. ಟೆಂಪ್ರೇಚರ್ ಲೋ ಆಗ್ತಾ ಇರಬೇಕಾದ್ರೆ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ನಿಧಾನ ಆಗ್ತಾ ಇರುತ್ತೆ. ತುಂಬ ಬಿಸಿ ಇದ್ದಷ್ಟು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗ್ತಾ ಇರುತ್ತೆ. ಯಾವಾಗ ತುಂಬ ಲೋ ಆಗ್ತಾ ಇರುತ್ತೆ ಆವಾಗ ಹೃದಯ ಕೂಡ ಬ್ಲಡ್ನ ಪಂಪ್ ಮಾಡೋದನ್ನು ಸ್ವಲ್ಪ ಸ್ಲೋ ಮಾಡುತ್ತೆ. ಆ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗುವಂತಹ ಚಾನ್ಸಸ್ ಇರೋದ್ರಿಂದ ನೀವು ಬೆಳಗ್ಗೆನೇ ಎದ್ದು ನಿಮ್ಮ ಮನಸ್ಸನ್ನು ಚೇತನಗೊಳಿಸ್ಕೊಂಡು ಆ್ಯಕ್ಟಿವ್ ಆದರೆ ಈ ಥರ ಆಗುವಂತಹ ಚಾನ್ಸಸ್ ಕಡಿಮೆ ಇರುತ್ತೆ ಅನ್ನೋದಕ್ಕೋಸ್ಕರ ಈ ಧನುರ್ಮಾಸ ಆಚರಣೆನ ತಂದರು ಅಂತ ಹೇಳ್ಬೋದು. ಇನ್ನೊಂದು ಅರ್ಥದಲ್ಲಿ ಹೇಳೋದಾಯಿತು ಅಂದರೆ, ಈ ಚಳಿಯಲ್ಲಿ ಎಲ್ಲರೂ ಸೋಂಬೇರಿಗಳ ಥರ ಮಲಗಿರ್ತಾರೆ, ಏನು ಕೆಲಸಗಳಾಗಲ್ಲ, ಇನ್ ಟೈಮಿಗೆ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ, ಚಳಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಕೂಡ ಈ ಆಚರಣೆನ ತಂದಿರ್ತಾರೆ.
ಇನ್ನೊಂದು ಮೇನ್ ರೀಸನ್ ಬಂದು ಹರಳಿ ಮರನ ಸುತ್ತೋದಕ್ಕೆ ಕಾರಣ ನಮಗೆ ಒಳ್ಳೆ ಆಕ್ಸಿಜನ್ ಸಿಕ್ಕಲಿ ಅಂತೇಳಿ. ಯಾಕಂದರೆ ಈ ಚಳಿಗಾಲದಲ್ಲಿ ಏನಂದರೆ ಎಲ್ಲ ಕಡೆ ಕವರ್ ಮಾಡ್ಕೊಂಡಿರ್ತೀವಿ, ಎಲ್ಲೂ ಕೂಡ ಗಾಳಿ ಬರಬಾರ್ದು, ನಮಗೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಗಾಳಿ ಬಂದರೆ ಅಂತ ಹೇಳ್ಬಿಟ್ಟು ನಾವು ರಾತ್ರಿ ಕೂಡ ಎಲ್ಲ ಬೆಡ್ಶೀಟಿಂದ ಹಿಡಿದು ಎಲ್ಲದನ್ನು ಕವರ್ ಮಾಡಿ ಮಲ್ಕೋದ್ರಿಂದ ನಮಗೆ ಆಕ್ಸಿಜನ್ ಕೊರತೆ ಉಂಟಾಗಿರುತ್ತೆ ದೇಹಕ್ಕೆ, ಒಳ್ಳೆ ಆಕ್ಸಿಜನ್ ಸಿಕ್ಕಬೇಕಾಗಿರುತ್ತೆ ನಮ್ಮ ದೇಹಕ್ಕೆ. ಹಾಗಾಗಿ ಈ ಹರಳಿ ಮರನ ಸುತ್ತ ಹಾಕೋದು ಕೂಡ ವೈಜ್ಞಾನಿಕವಾಗಿ ಹೌದು ಒಳ್ಳೆಯ ಕೆಲಸ ಅಲ್ವಾ. ಎಷ್ಟು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ನಿಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ, ಆಯಿತಾ? ಬಾಯ್.